ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜುಲೈ 2ರಂದು ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ. ಜುಲೈ 2ರಂದು ನಂದಿಗಿರಿಧಾಮದಲ್ಲಿ 14ನೇ ಸಚಿವ ಸಂಪುಟ ಸಭೆ ಹಿನ್ನೆಲೆ ಜೂನ್ 30ರಿಂದ ಜುಲೈ 3ರವರೆಗೆ ಸಾರ್ವಜನಿಕ ಪ್ರವೇಶಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ಜೂನ್ 30ರಿಂದ ಜುಲೈ 3ರವರೆಗೆ ನಂದಿಗಿರಿಧಾಮದಲ್ಲಿ ಸಾರ್ವಜನಿಕ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ. ಈ ಸಮಯದಲ್ಲಿ ನಂದಿಗಿರಿಧಾಮ ಪ್ರವೇಶಕ್ಕೆ ಸಾರ್ವಜನಿಕರಿಗೆ ನಿಷೇಧ ಇರುತ್ತೆ. ನಿಷೇಧವನ್ನ ಹೇರಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಆದೇಶವನ್ನ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ PN ರವೀಂದ್ರ ಆದೇಶವನ್ನ ಹೊರಡಿಸಿರುವಂತದ್ದು. ಭದ್ರತಾ ದೃಷ್ಟಿಯಿಂದ ನಿಷೇಧವನ್ನ ಹೇರಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಆ ಭಾಗದಲ್ಲಿ ಜನರು ಪ್ರವೇಶ ಮಾಡದಂತೆ ಅಂದ್ರೆ ನಿಷೇಧವನ್ನ ಹೇರಲಾಗಿದೆ. ಜೂನ್ 30ರಿಂದ ನಿಷೇಧವನ್ನ ಹೇರಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜುಲೈ 2ರಂದು ನಡೆಯುತ್ತೆ ಕ್ಯಾಬಿನೆಟ್ ಮೀಟಿಂಗ್. ಈಗಾಗಲೇ ಒಂದು ಬಾರಿ ಒಂದು ನಂದಿಗಿರಿಧಾಮದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ನಡೆಸಲಾಗುತ್ತೆ ಅಂತ ಹೇಳಲಾಗಿತ್ತು. ಆದರೆ ಕಾರಣಾಂತರಗಳಿಂದ ಅದನ್ನ ಪೋಸ್ಟ್ಪೋನ್ ಮಾಡಿ ಮತ್ತೆ ವಿಧಾನಸೌಧದಲ್ಲೇ ಆ ಒಂದು ಮೀಟಿಂಗ್ ಅನ್ನ ನಡೆಸಲಾಗಿತ್ತು. ಈಗ ಮತ್ತೆ ಚಿಕ್ಕಬಳ್ಳಾಪುರದಲ್ಲಿ ಮೀಟಿಂಗ್ ಮಾಡ್ತೀವಿ, ನಂದಿಗಿರಿಧಾಮದಲ್ಲಿ ಮತ್ತೆ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಬಾರಿ ಆದ್ರೂ ನಡೆಯುತ್ತಾ ಅಥವಾ ಅದು ಮತ್ತೆ ದೆಹಲಿಯಿಂದ ದೇವಗಿರಿಗೆ, ದೇವಗಿರಿಯಿಂದ ದೆಹಲಿಗೆ ಅಂದ ರೀತಿಯಲ್ಲಿ ಮತ್ತೆ ಅದನ್ನ ವರ್ಗಾಯಿಸಿಕೊಳ್ತಾರೋ ನಿಜಕ್ಕೂ ಗೊತ್ತಿಲ್ಲ. ನಂದಿಗಿರಿಧಾಮದಲ್ಲಿ ಇದೀಗ ಜುಲೈ 2ರಂದು ನಡೆಯುತ್ತೆ ಕ್ಯಾಬಿನೆಟ್ ಮೀಟಿಂಗ್ ಅಂತ ಹೇಳ್ತಾ ಇದ್ದಾರೆ. ಜುಲೈ 2ರಂದು ನಂದಿಗಿರಿಧಾಮದಲ್ಲಿ 14ನೇ ಸಚಿವ ಸಂಪುಟ ಸಭೆ ನಡೆಯುತ್ತೆ ಅಂತ ಅನೌನ್ಸ್ ಮಾಡಲಾಗಿದೆ. ಸದ್ಯಕ್ಕೆ ಜೂನ್ 30ರಿಂದ ಜುಲೈ 3ರವರೆಗೆ ಅಂದ್ರೆ ಜುಲೈ 2ರಂದು ಮೀಟಿಂಗ್ ಇರುತ್ತೆ. ಹಾಗಾಗಿ ಜುಲೈ 3ರವರೆಗೆ ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ಭದ್ರತಾ ದೃಷ್ಟಿಯಿಂದ ಭದ್ರತೆ ಇರಬೇಕು, ಏನಾದ್ರೂ ಹೆಚ್ಚು ಕಡಿಮೆ ಆಗಬಾರ್ದು ಅಂತೇಳಿ ಭದ್ರತಾ ದೃಷ್ಟಿಯಿಂದ ಸಾರ್ವಜನಿಕರ ಪ್ರವೇಶಕ್ಕೆ ಅಲ್ಲಿ ನಿರ್ಬಂಧವನ್ನ ಹೇರಲಾಗಿದೆ. ನಂದಿಗಿರಿಧಾಮ ಹೇಳಿ ಕೇಳಿ ಪ್ರವಾಸಿಗರ ನೆಚ್ಚಿನ ತಾಣ. ಸಾಕಷ್ಟು ಪ್ರವಾಸಿಗಳು ಇರ್ತಾರೆ ಆ ಭಾಗದಲ್ಲಿ. ಹಾಗಾಗಿ ಪ್ರವಾಸಿಗರಿಗೆ ಈ ಭಾಗದಲ್ಲಿ ನಿರ್ಬಂಧವನ್ನ ಹೇರಲಾಗಿದೆ. ಎಚ್ಚರಿಕೆಯನ್ನ ವಹಿಸಿಕೊಳ್ಬೇಕು ಪ್ರವಾಸಿಗರು ಕೂಡ. ಏನು ಅಜಾಗರೂಕರಾಗಿ ಅಲ್ಲಿ ಪ್ರವಾಸಕ್ಕೆ ಹೋಗಿ ಮತ್ತೆ ನಮಗೆ ಅಲ್ಲಿ ತಡೆ ಹಿಡಿಯಲಾಗಿದೆ ಅಂತ ಹೇಳಿ ಆಕ್ಷೇಪವನ್ನ ವ್ಯಕ್ತಪಡಿಸಬಾರದು. ಈಗಾಗಲೇ ಮತ್ತೊಮ್ಮೆ ಗಮನಿಸಿ, 30ರಿಂದ ಜುಲೈ 3ರವರೆಗೂ ಜೂನ್ 30ರಿಂದ ಜುಲೈ 3ರವರೆಗೂ ಕೂಡ ನಂದಿಗಿರಿಧಾಮ ಭಾಗದಲ್ಲಿ ಸಾರ್ವಜನಿಕರಿಗೆ ಪ್ರವೇಶಕ್ಕೆ ನಿಷೇಧವನ್ನ ಹೇರಲಾಗಿದೆ.